ಫೈನಲಿ ಭಾರತಕ್ಕೂ ಟೆಸ್ಲಾ ಬಂತು. ಇದ್ರ ಫಸ್ಟ್ ಶೋರೂಮ್ ಓಪನ್ ಆಗಿದ್ದು ಮುಂಬೈಯಲ್ಲಿ. ಸೊ ಈಗ ನಮ್ಮ ದೇಶದಲ್ಲೂ ಕೂಡ ಟೆಸ್ಲಾದ ವಾಯ್ ಮಾಡೆಲ್ ಕಾರ್ ಅವೈಲೇಬಲ್ ಇದೆ. ಆದ್ರೆ ಈ ವಾಯ್ ಮಾಡೆಲ್ ಕಾರ್ ನ ಪ್ರೈಸ್ ತುಂಬಾನೇ ಸದ್ದು ಮಾಡ್ತಾ ಇದೆ. ಯಾಕಂದ್ರೆ ಯುಎಸ್ಎಗೂ ಮತ್ತು ನಮ್ಮ ದೇಶಕ್ಕೂ ಹೋಲಿಸಿಕೊಂಡ್ರೆ ಇವನ್ ಈ ಕಾರ್ ನ ಪ್ರೈಸ್ ಯುಎಸ್ಎದಲ್ಲಿ 30 ರಿಂದ 35 ಲಕ್ಷಕ್ಕೆ ಸಿಗುತ್ತೆ. ಅದೇ ಇಂಡಿಯಾದಲ್ಲಿ ಅದರ ಡಬಲ್ ಪ್ರೈಸ್ ಗೆ ನಾವು ಬೈ ಮಾಡಬೇಕಾಗುತ್ತೆ. ಅಂದ್ರೆ 60 ರಿಂದ 67 ಲಕ್ಷ ಕೊಟ್ಟು ನಾವ್ ಇದನ್ನ ಬೈ ಮಾಡಬೇಕು ಇಂಡಿಯಾದಲ್ಲಿ. ಬಟ್ ವೈ? ಯುಎಸ್ಎದಲ್ಲಿ ಟೆಸ್ಲಾದ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇದೆ, ಬಟ್ ಇಂಡಿಯಾದಲ್ಲಿ ಇಲ್ಲ. ಸೊ ಅದನ್ನ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಮ್ಮ ದೇಶದಲ್ಲಿ GST, ರೋಡ್ ಟ್ಯಾಕ್ಸ್, ಇಂಪೋರ್ಟ್ ಡ್ಯೂಟಿ ಈ ಎಲ್ಲ ಟ್ಯಾಕ್ಸ್ ಗಳನ್ನ ಹಾಕ್ಲಾಗುತ್ತೆ. ಡೀಟೇಲ್ಡ್ ಆಗಿ ಹೇಳ್ತೀನಿ, ಈ ಕಾರ್ ಯಾಕೆ 60 ರಿಂದ 67 ಲಕ್ಷ ಆಗುತ್ತೆ ನಮ್ಮ ಇಂಡಿಯಾದಲ್ಲಿ. ಜಸ್ಟ್ ಈ ಕಾರ್ ನ ಪ್ರೈಸ್ 30 ಲಕ್ಷ ಅಂತ ಹಿಡಿದ್ರೆ ಫಸ್ಟ್ ಒಂದು ಇಂಪೋರ್ಟ್ ಡ್ಯೂಟಿ ಬರುತ್ತೆ. ಈ ಕಾರ್ ಮೇಲೆ 70% ಆಗುತ್ತೆ. ಸೊ 19,39,000. ಆಮೇಲೆ GST 28%. ಇಲ್ಲಿ 7,75,000 ಹೋಗುತ್ತೆ. ಥರ್ಡ್ ಒನ್ GST CESS ಅಂದ್ರೆ ಸೆಂಟ್ರಲ್ ಎಕ್ಸೈಸ್ ಸರ್ವಿಸ್ ಅಂಡ್ ಟ್ಯಾಕ್ಸ್. ಇಲ್ಲಿ 2,75,000 ಹೋಗುತ್ತೆ. ಸೊ ಇಲ್ಲಿಗೆ ಈ ಕಾರ್ ನ ಎಕ್ಸ್ ಶೋರೂಮ್ ಪ್ರೈಸ್ ಬಂದು ಸುಮಾರು 59,89,000 ಆಗುತ್ತೆ. ಅದಾದ್ಮೇಲೆ ರೋಡ್ ಟ್ಯಾಕ್ಸ್ ಅಂಡ್ ಇನ್ಸೂರೆನ್ಸ್ ಅನ್ನ ಹಿಡಿದ್ರೆ 3.5 ಲಕ್ಷ. ಸೊ ಓವರ್ ಆಲ್ ಆಗಿ ಈ ಕಾರ್ ನ ಆನ್ ರೋಡ್ ಪ್ರೈಸ್ ಬಂದು ನಮ್ಮ ದೇಶದಲ್ಲಿ 61 ರಿಂದ 67 ಲಕ್ಷ ಆಗುತ್ತೆ. ನಿಮ್ಗೇನ್ ಅನ್ಸುತ್ತೆ, ಈ ಟೆಸ್ಲಾ ಕಂಪನಿ ನಮ್ಮ ಭಾರತದಲ್ಲಿ ಸಕ್ಸಸ್ಫುಲ್ ಆಗುತ್ತಾ? ಅದು ಮಹೀಂದ್ರಾ, ಟಾಟಾ, ಮಾರುತಿ ಸುಜುಕಿ ಇಂತ ಟಫ್ ಕಾಂಪಿಟೇಷನ್ ಇದ್ದಾಗ. ಜಸ್ಟ್ ಕಮೆಂಟ್ ಯುವರ್ ಒಪಿನಿಯನ್. ಥ್ಯಾಂಕ್ ಯು.